ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಗೈಸ್. ಸೊ ಡೇ 2ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಕ್ತಿ ಮಾತಾಡ್ತಾ ಇರೋದು. ಆ್ಯಂಡ್ ಈ ಒಂದು ವಿಡಿಯೋನ ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ. ಆ್ಯಂಡ್ ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿದವ್ರಿಗೆ ಗೊತ್ತಿರುತ್ತೆ ಇವತ್ತು ಡೇ 2 ಯಾಕೆ ಅಂತ. ಸೊ ಯಾರ್ಯಾರೆಲ್ಲ ನೋಡಿಲ್ಲೋ ಹೋಗಿ ಡೇ 1 ನೋಡಿಕೊಂಡು ಮತ್ತೆ ಡೇ 2ಗೆ ಬಂದ್ಬಿಡಿ, ಓಕೆನಾ. ಸೊ ಗೈಸ್, ಇವತ್ತು ಬೆಳಗ್ಗೆ ಬೇಗ ಎತ್ಕೊಂಡು ಬೇಗನೆ ರೆಡಿಯಾಗಿ ಬೇಗ ಸ್ನಾನಗಿನೆಲ್ಲ ಮಾಡ್ಕೊಂಡು ಶಿಸ್ತಾಗಿ ನಿಂತ್ಬಿಟ್ಟಿದ್ದೀನಿ. ಬಟ್ ವೆದರ್ ನೋಡ್ರೆ ಸೀರಿಯಸ್ಲಿ ಮತ್ತೆ ಬೇಜಾರಾಗ್ತಿದೆ. ಮತ್ತೆ ಯಾಕೋ ಮಳೆ ಬರೋ ಥರನೇ ಇದೆ, ಗೊತ್ತಿಲ್ಲ ಗಾಡ್ಸ್ ಪ್ಲೇನ್ ಏನಂತ ಇದೆ ಅಂತ. ಸೊ ಈಗ ನಮ್ಮ ಡಾಕ್ಟ್ರ್ ಮನೇಲಿ ಸಾಯಿಬಾಬಾ ಪೂಜೆ ನಡೀತಾ ಇದೆ. ಸೊ ಅದಕ್ಕೆ ಕರೆದಿದ್ರು, ಅದಕ್ಕೆ ಹೋಗಿ ಒಂದು ಸತಿ ಬೇಗ ಹೋಗಿ ಪ್ರಸಾದ ತಗೊಂಬಂದು ಕೈ ಮುಕ್ಕೊಂಡು ಬಂದುಬಿಡೋಣ ಅಂತ ಈಗ ಅಲ್ಲಿಗೆ ಹೋಗ್ತಾಯಿದ್ದೀನಿ. ಸೊ ನಿಮಗೆ ನೆಕ್ಸ್ಟ್ ನಾನು ಸಾಯಿಬಾಬಾ ಜೊತೆ ಸಿಗ್ತೀನಿ, ಓಕೆ. ನಮ್ಮ ಮನೆಯಿಂದ ಡಾಕ್ಟ್ರ್ ಮನೆಗೆ ಏನು ಅಷ್ಟೊಂದು ದೂರ ಇಲ್ಲ, ಹೋಗ್ತಾಯಿದ್ದೀನಿ ಈಗ. ನಂಗೆ ಗೊತ್ತು ನಂಗೆ ಚಿಕ್ಕ ಇವಾಗ ಓಡಿ ಬರ್ತಾನೆ ಅಂತ. ಬಾರೋ ಅಣ್ಣ, 1 2 3 4 ಬಂದ. ಸೊ ನಾನು ಯಾವುದೇ ಟೈಮಲ್ಲಿ ಎಲ್ಲೇ ಹೋಗೋದಾದ್ರೂ ನನ್ನ ಮಗ ನನ್ನ ಜೊತೆ ಬಂದೇ ಬರ್ತಾನೆ. ಸೊ ಹೋಗ್ತಾಯಿದ್ದೀನಿ ಈಗ, ಹೋಗಿ ನಿಮಗೆ ಸಿಗ್ತೀನಿ. ಸೊ ಫೈನಲಿ ಗಾಯ್ಸ್, ನಾನೀಗ ಸಾಯಿಬಾಬಾ ಮುಂದ್ಗಡೆ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಪೂಜೆ ಮಾಡೋದಕ್ಕೆ ಎಲ್ಲನೂ ಪ್ರಿಪ್ರೇಷನ್ ನಡೆದಿದೆ. ಸೊ ಸೈಕಲ್ ಗ್ಯಾಪಲ್ಲಿ ನನಗೆ ಮಿಸ್ ಆಗಿಬಿಡ್ತಾಯಿತ್ತು. ಸೊ ಪೂಜೆ ಮುಗಿಸ್ಕೊಳ್ಳೋಣ ಇವಾಗ. ಈ ಪೂಜೆನ ಮುಗಿಸಿ ಡೈರೆಕ್ಟ್ ನಾನು ನಿಮಗೆ ಗಣೇಶ ಹತ್ರ ಸಿಗ್ತೀನಿ, ಓಕೆನಾ. ಆ್ಯಂಡ್ ಗೈಸ್, ಬಾಬುನ ಪೂಜೆ ಒಂದು ಕಡೆ ನೋಡಬೇಕು ಅಂತ ಆಸೆ ಆದರೆ ಇನ್ನೊಂದು ಕಡೆ ಈ ಪಂಚಾಮೃತ ತಿನ್ನಬೇಕು ಅಂತ ಆಸೆ. ಏನೋ ಗೊತ್ತಿಲ್ಲ, ನಂಗೆ ಇವ್ರು ಮಾಡೋ ಪಂಚಾಮೃತ ಮತ್ತು ಸಿಕ್ಕಾಬಡೆ ಇಷ್ಟ. ಆ್ಯಂಡ್ ಪೂಜೆಗೆ ಲೇಟ್ ಆಯಿತು ಅಂತ ನಾನು ಓಡಿ ಬಂದರೆ ಹುಡುಗರು ಪಟಾಕಿ ಹೊಡಿತಾ ಇದ್ರು. ಸರಿ, ಅವ್ರ ಜೊತೆ ನಿಂತ್ಕೊಂಡು ನಾನು ಎಂಜಾಯ್ ಮಾಡೋಣ ಅಂತ ವೀಡಿಯೋ ಮಾಡಿಬಿಟ್ಟು ಹೊಡಿಯೋ ಅಂತ ಅವನಿಗೆ ಎದುರಿಸ್ತಾ ಇದ್ದೆ. ಬಟ್ ಅಲ್ಲಿ ನಿಂತಿದ್ದಕ್ಕೆ ಫೈನಲಿ ಏನಾಯಿತು ಅಂತ ನಿಮಗೆ ಈಗ ಗೊತ್ತಾಗುತ್ತೆ ನೋಡಿ. ನಮ್ಮ ಯೂಟ್ಯೂಬರ್ ಇಂಜುರಿ ಆಗಿದ್ದಾಳೆ. ಇಲ್ಲಡೆ ಕೂದಲು 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 ನಿಮ್ಮ ತಗಜಲ್ಲಿ ಅಲದ್ಯ ಅದ್ಯ ಎಂಟಲಿಲ್ಲ ನನ್ನ ಕೈಗೆ ತಗದ ದೇವರಣ ಹೌದಾ. ಗಣೇಶ್ ಅವರು ಫುಲ್ ಪ್ರಸಾದನ ರೆಡಿ ಮಾಡ್ತಾ ಇದ್ದಾರೆ. ಮಹೇಂದ್ರ ಅಜ್ಜಿ, ನೀವೇನು ಮಾಡ್ತಾ ಇದ್ದೀರಾ? ಮಹೇಂದ್ರ ಅವರಿಂದ ಶೈ ಆಗಿದೆಯಾ? ಆ್ಯಂಡ್ ಫೈನಲಿ ಗೈಸ್, ನಮ್ಮ ಗಣೇಶ ಇವತ್ತು ಈ ರೇಂಜಿಗೆ ಲುಕ್ಕಲ್ಲಿ ಕಾಣಿಸ್ತಿದ್ದಾರೆ. ಸೊ ಬನ್ನಿ, ಒಂದು ದೊಡ್ಡ ಪೂಜೆ ಇದೆ. ಆ ಪೂಜೆನ ಮುಗಿಸಿ ನಮ್ಮ ಗಣಪತಿನ ಆಚೆ ಇಡ್ತಾರೆ, ಅದೆಲ್ಲನೂ ನಿಮಗೆ ತೋರಿಸ್ತೀನಿ. ಬಿಡ್ಬೇಡಿ. ಸೊ ನೋಡಿದ್ರಲ್ವ ಗಾಯ್ಸ್, ನಮ್ಮ ಗಣಪತಿಯ ಅದ್ದೂರಿಯಾಗಿ ಒಂದು ಪೂಜೆ ಮುಗಿಸಿ ಈಗ ನಾವು ಅವನನ್ನು ಆಚೆ ಕರ್ಕೊಂಡು ಬಂದು ಮೆರವಣಿಗೆಗೆ ಕರ್ಕೊಂಡೋಗೋದಕ್ಕೆ ಸಿದ್ಧ ಮಾಡ್ತಾ ಇದ್ದೀವಿ. ಸೊ ಮೆರವಣಿಗೆಯಿಂದ ಒಂದು ವಿಸರ್ಜನೆ ಮಾಡೋವರೆಗೂ ಕಂಪ್ಲೀಟ್ ವಿಡಿಯೋ ನಿಮಗೆ ತೋರಿಸ್ತಾ ಇದ್ದೀನಿ ನಾನು. ಆ್ಯಂಡ್ ನಮ್ಮ ಗಣಪತಿನ ಯಾರೆಲ್ಲ ಮನಸ್ಸಿಂದ ಭಕ್ತಿಯಿಂದ ಕೈ ಮುಗಿದು ಕೇಳ್ಕೊಂಡಿದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ತಾ, ಸೊ ಬನ್ನಿ ಮೆರವಣಿಗೆನ ಶುರು ಮಾಡೋಣ.
ರಗಣ ಅಲ್ಲಿಂದ ನಾನ್ ಹೇಳಿ ರಮಣ ಅವರೇ, ಏನು ಅನ್ನಿಸ್ತಾ ಇದೆ ಈ ಒಂದು ಗಣಪತಿ? ಆಗಿದೆ, ತುಂಬ ಖುಷಿಯಾಗಿದೆಯಾ? ಸೊ ಗೈಸ್, ಫೈನಲ್ ಆಗಿ ವಿಸರ್ಜನೆ ಮಾಡುವಂಥ ಟೈಮ್ ಬಂದೇ ಬಿಡ್ತು. ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಒಂದು ಜಾಗ ಬಂದೇ ಬಿಡುತ್ತೆ. ನಮ್ಮ ಗಣೇಶನ ಕಳಿಸ್ಕೊಡ್ಬೇಕು. ಯಾರಿಗೆ ಆಗಿರಲಿ ಇದು ಒಂಥರ ಸ್ವಲ್ಪ ತುಂಬಾ ಬೇಜಾರಾಗುವಂಥ ಸಿಚುವೇಶನ್. ಅದು ನಮ್ಮಂಥ ಹುಡುಗರಿಗೆ ಸ್ವಲ್ಪ ಜಾಸ್ತಿ ಇನ್ಕ್ಲೂಡ್ ಆಗಿರುತ್ತೆ. ರೋಡಂತೂ ಡಬ್ಬಾ ಥರ ಇದೆ, ಮಾತ್ರ ಹೆಂಗೆ ಬರ್ತಾರೋ ಗೊತ್ತಿಲ್ಲ. ಏನೋ ಒಂಥರ ಗಣೇಶನ ಫೆಸ್ಟಿವಲ್ ಬಂದರೆ ಏನೋ ಒಂಥರ ಖುಷಿಯಾಗುತ್ತೆ, ಬಟ್ ಅಷ್ಟೇ ಒಂದು ಸ್ವಲ್ಪ ಬೇಜಾರು ಆಗುತ್ತೆ ಈ ಟೈಮಲ್ಲಿ ಮಾತ್ರ. ಏನು ಮಾಡೋದಕ್ಕಾಗಲ್ಲ, ನೆಕ್ಸ್ಟ್ ವರ್ಷ ಮತ್ತೆ ಬರ್ತಾನಲ್ಲ, ಅದೊಂದೇ ಧೈರ್ಯ. ಸೊ ಅಂತೂ ಇಂತೂ ನಮ್ಮ ಗಣಪತಿ ವಿಸರ್ಜನೆ ಮಾಡುವಂಥ ಜಾಗಕ್ಕೆ ಬಂದೇ ಬಿಟ್ಟ. ಸ್ವಲ್ಪ ಬೇಜಾರಾಗುತ್ತೆ, ಬಟ್ ಏನೋ ಮಾಡೋದಕ್ಕಾಗಲ್ಲ. ಆ್ಯಂಡ್ ಈಗ ನೀವು ನೋಡ್ತಿರೋವಂಥ ಜಾಗ ಬಂದು ವಿಸರ್ಜನೆ ಮಾಡುವಂಥ ಜಾಗ ತುಂಬಾ ಗ್ರೀನರಿ ಆಗಿದೆ. ಆ್ಯಂಡ್ ಇಲ್ಲಿ ಬರುವಂಥ ದಾರಿಯನ್ನು ಯಾರೆಲ್ಲ ಕ್ಲೀನ್ ಮಾಡಿದ್ದೀರಾ ಅವರೆಲ್ಲರಿಗೂ ಈ ಒಂದು ವಿಡಿಯೋ ಮೂಲಕ ನಾನು ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದೀನಿ. ಗಿಡದ ಮುಂದೆ ನಿಂತ್ಕೊಂಡು ಏನಪ್ಪ ಮಾಡ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಏನೂ ಇಲ್ಲ ಗಾಯ್ಸ್, ಅಲ್ಲೂ ಸಹ ಹೆಂಗೆ ಪಟಾಕಿ ಹೊಡಿಬೋದು ಅಂತ ಜಸ್ಟ್ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಪ್ಲ್ಯಾನ್ ಆಗ್ತಾ ಇದ್ದೋ. ಜಸ್ಟ್ ಅ ಮಿನಿಟ್ ನೋಡಿ ನೀವೇ. ಆ್ಯಂಡ್ ಈಗ ನಮ್ಮ ಗಣಪತಿಗೆ ಒಂದು ಪೂಜೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಅವನ ಮೈ ಮೇಲೆ ಇರುವಂಥ ಎಲ್ಲ ಒಂದು ಚಿನ್ನ ಬೆಳ್ಳಿ ವೈಡೂರ್ಯಗಳನ್ನೆಲ್ಲ ಬಿಚ್ಚಿಟ್ಟು ಈಗ ಅವನನ್ನು ವಿಸರ್ಜನೆ ಮಾಡ್ತಾರೆ. ನೀವೇ ನೋಡಿ. ಗಣಪತಿ ಬಾಪ್ಪ, ಗಣಪತಿ ಬಾಪ್ಪ, ಗಣಪತಿ ಬಾಪ್ಪ, ಗಣಪತಿ ಬಾಪ್ಪ, ಗಣಪತಿ ಬಾಪ್ಪ, ಗಣಪತಿ ಬಾಪ್ಪ, ಗಣಪತಿ ಬಾಪ್ಪ.
ಚಂದ ಸೊ ಫೈನಲ್ ಆಗಿ ಗಾಯ್ಸ್ ಒಂದು ನಮ್ಮ ಗಣೇಶನ ವಿಸರ್ಜನೆ ಮಾಡಿ ಬಂದೆ ಮನೆಗೆ. ಸಖತ್ ಬೇಜಾರಾಯಿತು, ಯಾಕಂದರೆ ಏನೋ ಒಂಥರ ಏನೋ ಒಬ್ಬ ಮಿಸ್ ಮಾಡ್ಕೊಂಡೆ ಅನ್ನೋ ಥರ ಫೀಲ್ ಆಗ್ತದೆ. ಏನೂ ಮಾಡೋದಕ್ಕಾಗಲ್ಲ, ನಮ್ಮ ಗಣೇಶ ಅಂದ್ರೆ ಹಂಗೇನೆ. ಸೊ ಇವತ್ತು ನಮ್ಮ ಗಣೇಶನ ವಿಸರ್ಜನೆ ಮಾಡಿದ್ಮೇಲೆ ಡೈರೆಕ್ಟ್ ಮನೆಗೆ ಬಂದು ಸ್ನಾನ ಮಾಡಿ ರೆಡಿಯಾಗಿದ್ದೀನಿ. ಯಾಕೆ ಅಂದರೆ ನಮ್ಮ ಊರಲ್ಲಿ ಒಂದಿಷ್ಟು ಗಣೇಶಗಳನ್ನೆಲ್ಲ ನೋಡ್ಕೊಂಡು ಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ಎಲ್ಲ ಕಡೆ ಒಂದು ಸತಿ ಒಂದು ರೌಂಡ್ ಹಾಕ್ಕೊಂಡು ನಿಮ್ಮೆಲ್ಲರಿಗೂ ಒಂದು ರೌಂಡ್ ತೋರಿಸ್ಕೊಂಡು ಬರೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಸೇಫ್ಟಿಗೆ ಮಳೆ ನಂಬೋಕ್ಕಾಗಲ್ಲ ಅಂತ ಈ ಟಾರ್ಪಲ್ ತೊಗೊಂಡಿದ್ದೀನಿ. ಸೊ ಬನ್ನಿ, ನಮ್ಮ ಊರಲ್ಲಿ ಯಾವ್ಯಾವ ಥರ ಗಣೇಶ ಕುಳಿಸಿದ್ದಾರೆ ಅಂತ ಪ್ರತಿಯೊಂದೂ ಡೀಟೇಲಾಗಿ ಒಂದು ಸತಿ ತೋರಿಸ್ಕೊಂಡು ಬಂದುಬಿಡ್ತೀನಿ. ನಮ್ಮೂರವ್ರು ಯಾರ್ಯಾರೆಲ್ಲ ನೋಡೋಕ್ಕಾಗಿಲ್ವೋ ನನ್ನ ವಿಡಿಯೋ ಮೂಲಕ ನೋಡಿಬಿಡಿ ಅಂತ, ಓಕೆನಾ? ಆ್ಯಂಡ್ ನಮ್ಮೂರಲ್ಲಿ ಇರೋರು ಅಷ್ಟೇ ಅಲ್ಲ, ಎಲ್ಲರೂ ಸಹ ನೋಡಿ, ಓಕೆ? ಸೊ ಕಮಾನ್, ಲೆಟ್ಸ್ ಗೋ. ಆ್ಯಂಡ್ ಈಗ ನಾವು ಬಂದಿರೋದು ಹೊನ್ನಳ್ಳಿ ಸೈಡು. ಇಲ್ಲಿ ರಾಘವೇಂದ್ರ ಸ್ವಾಮಿ ಥರನೇ ಗಣಪತಿ ಮಾಡಿದ್ದಾರೆ ಅಂತೆ, ಅದಕ್ಕೆ ನೋಡೋಣ ಅಂತ ಬಂದೆ. ಬಟ್ ನಿಜಕ್ಕೂ ಬಂದ ತಕ್ಷಣ ಗೊತ್ತಾಯಿತು, ಸೀರಿಯಸ್ಲಿ ನನಗೆ ರಾಯರು ನೋಡ್ದಂಗೆ ಫೀಲ್ ಆಯಿತು. ತುಂಬಾ ಖುಷಿ ಆಯಿತು ಮಾತ್ರ. ಹಂಗೆ ಆಚೆ ಬಂದು ನೋಡ್ತೀನಿ, ಬ್ಯಾಟ್ಸ್ಮನ್ ಕಾಣಿಸ್ಕೊಂಬಿಟ್ಟ. ಪಾಪ ರೆಕ್ಕೆ ಏನೋ ಕಟ್ಟಾಗಿ ಕೆಳಗೆ ಬಿದ್ದಿದ್ದೇನೆ ಅಂತ ಹೇಳ್ತಿದ್ರು. ಸೊ ಅದಕ್ಕೆ ಒಂದು ಹಾಯ್ ಅಂದ್ಬಿಟ್ಟು ನೆಕ್ಸ್ಟು ಈಗ ಹೊರಟಿದ್ದೀವಿ. ಸೊ ಗೈಸ್, ಈಗ ನಾನು ನಿಮಗೆ ರೋಡ್ ತೋರಿಸಲ್ಲ, ಡೈರೆಕ್ಟಾಗಿ ನಿಮಗೆ ಗಣೇಶಗಳನ್ನೇ ತೋರಿಸ್ಕೊಂಡು ಹೋಗ್ಬಿಡ್ತೀನಿ. ಸೊ ಸುಮ್ಮನೆ ಲ್ಯಾಗ್ ಯಾಕೆ ಅಂತ, ಅದಕ್ಕೆ, ಓಕೆನಾ? ಆ್ಯಂಡ್ ಈಗ ನಾವು ಬಂದಿದ್ದು ಪಿಕಪ್ ಸ್ಟ್ಯಾಂಡ್ ಹತ್ರ. ಸೊ ನಮ್ಮೂರಲ್ಲಿ ಗೊತ್ತಿರುತ್ತೆ ಪಿಕಪ್ ಸ್ಟ್ಯಾಂಡ್ ಅಂದರೆ ಏನು ಅಂತ. ಸೊ ತುಂಬಾ ಚೆನ್ನಾಗಿತ್ತು ಇಲ್ಲಿರುವಂಥ ಗಣೇಶನ ನೋಡಿ. ಆ್ಯಂಡ್ ಹಂಗೆ ಇದು ಮೂರ್ಕಟ್ಟೆ ಕ್ರಾಸ್ ಹತ್ರ ತುಂಬಾ ಸಾಕಾಗಿತ್ತು. ಆನೆ ರೇಂಜಿಗೆ ಆನೆನೇ ಇದ್ದಂಗಿತ್ತು ಅಲ್ಲಿ. ಆ್ಯಂಡ್ ಇಲ್ಲಿ ನನ್ನ ಮೋಸ್ಟ್ ಫೇವ್ರೇಟ್ ಈ ಸಲ ಅಂತ ಹೇಳ್ತೀನಿ, ಇದು ಹಳೆ ಬಸ್ ಸ್ಟ್ಯಾಂಡ್ ಹತ್ರ. ತುಂಬ ಚೆನ್ನಾಗಿತ್ತು, ಒಂಥರ ಫುಲ್ಲು ಒಳ್ಳೆ ಮೋಡ ಥರ ಮಾಡಿದ್ದು, ಸಾಕಾಗಿತ್ತು ಮಾತ್ರ ಕ್ರಿಯೇಷನ್ಸ್ ಅವ್ರದ್ದು. ಗೈಸ್, ನಿಮ್ಗೊಂದು ತೋರಿಸ್ತೀನಿ. ಈ ಫೋಟೋದಲ್ಲಿರುವಂಥ ಕುರಿ ಆ್ಯಂಡ್ ನಮ್ಮ ಮಹೇಂದ್ರನ ತಮ್ಮಂದ ಫೇಸ್ ಎರಡು ಒಂದೇ ಥರ ಇಲ್ವಾ? ಬೇಕಾದರೆ ನೀವೇ ನೋಡಿ, ಮೇ ಅಲ್ವಾ? ಆ್ಯಂಡ್ ಈಗ ನಾವು ಬಂದಿದ್ದು ಗುಡಿಗಾರ ಗಲ್ಲಿ ಅಂತ. ಸೊ ನಿಮ್ಗೆ ಒಂದು ಕಿರೀಟ ಕಾಣಿಸ್ತಿದ್ದಿಲ್ಲ ಗೈಸ್, ಅದು ಒರಿಜಿನಲ್ ಸಿಲ್ವರ್ ಆಗಿರುತ್ತೆ, ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಈಗ ನಾವು ಬಂದಿದ್ದು ವ್ಯಾಯಾಮ ಶಾಲೆ ಅಂದರೆ ಜಿಮ್. ಸೊ ಜಿಮ್ಮಲ್ಲಿ ಒಂದು ಗಣೇಶನ ಕುಳಿಸಿದ್ರು, ಸಾಕಾಗಿತ್ತು. ಆ್ಯಂಡ್ ಈಗ ನಾನು ಬಂದಿದ್ದು ಕುಮಟಾ ರೈಲ್ವೆ ನಿಲ್ದಾಣ ಅಂದರೆ ಕುಮಟಾ ರೈಲ್ವೆ ಸ್ಟೇಷನ್ ಹತ್ರ ಈ ಒಂದು ಗಣಪತಿ ಕುಳಿಸಿದ್ದಾರೆ. ಸಖತ್ತಾಗಿತ್ತು, ಕೃಷ್ಣ ಮತ್ತು ಗಣಪತಿ. ಬಟ್ ಇಲ್ಲಿ 2 ಗಣಪತಿ ಇದ್ದಾರೆ. ಯಾರಪ್ಪ ಅಂದರೆ ಇದೇ ಮಹಾನ್ ವ್ಯಕ್ತಿ ನೋಡಿ, ಇಬ್ಬರು 2 ಗಣಪತಿ ಕೊಟ್ಬಿಟ್ಟಿದ್ದಾರೆ. ಸಖತ್ತಾಗಿ ಕ್ಯೂಟಾಗಿ ಗುಂಡಾಗಿದ್ದ ಮಾತ್ರ ಹುಡುಗ. ಆ್ಯಂಡ್ ಹಂಗೆ ನಾವು ಈ ಕಡೆ ಬಂದಾಗ ಒಂಥರ ತಿರುಪತಿಗೆ ಬಂದಂಗಿತ್ತು, ಅಷ್ಟು ಸಾಕಾದಾಗಿ ಡೆಕೋರೇಷನ್ ಮಾಡಿದರು ಮಾತ್ರ. ಸೊ ಇದನ್ನು ನಾವು ಸಿದ್ದನ ಬಾವಿ ಅಂತ ಕರಿತೀವಿ. ತುಂಬಾ ಚೆನ್ನಾಗಿತ್ತು ಇಲ್ಲಿರುವಂಥ ಗಣೇಶ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಇವಾಗ ಕುಮಟಾ ಬಸ್ ಸ್ಟ್ಯಾಂಡ್ಗೆ ಬಂದಿದ್ದೀವಿ. ಸಾಕಾದಾಗಿತ್ತು. ಒಳಗಡೆ ಎಂಟ್ರಿ ಆಗುತ್ತೆ ತಕ್ಷಣ ಆ್ಯಂಡ್ ಬೊಂಬೆ ಥರನೇ ಒಂದು ಬಸ್ ಸ್ಟ್ಯಾಂಡ್ನ ರೆಡಿ ಮಾಡಿದ್ದಾರೆ. ಸೊ ಒಳಗೆ ಬಂದ ತಕ್ಷಣ ನಮ್ಮ ಗಣಪತಿ ಒಳ್ಳೆ ಪಂಜಾಬಿ ಸ್ಟೈಲಲ್ಲಿ ಸಾಕಾದಾಗಿ ಕೂತ್ಕೊಂಡಿದ್ದ. ತುಂಬಾ ಇಷ್ಟ ಆಯಿತು ನನಗೆ ಮಾತ್ರ ಡಿಸೈನ್ ಮತ್ತು ಆ ಒಂದು ಗಣಪತಿ ನೋಡೋದಕ್ಕೆ. ಸೊ ಫೈನಲಿ ಗಾಯ್ಸ್, ನಮ್ಮ ಗಣಪತಿನ ವಿಸರ್ಜನೆ ಮಾಡಿದ್ದು ನೋಡಿದ್ದು ಆಯಿತು. ಆ್ಯಂಡ್ ನಮ್ಮ ಕುಮಟದಲ್ಲಿರುವಂಥ ಎಲ್ಲ ಗಣಪತಿನೂ ನಿಮಗೆ ತೋರಿಸಿದ್ದು ಆಯಿತು. ಆ್ಯಂಡ್ ಈಗ ನಾನು ನಮ್ಮ ಮನೆಗೆ ಹೋಗುವಂಥ ಸಮಯ ಬಂದೇ ಬಿಡ್ತು. ಸೊ ಯಾರೆಲ್ಲ ಈ ಒಂದು ವಿಡಿಯೋನ ನೋಡಿದ್ದೀರಾ, ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ತುಂಬಾ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಯಾರೆಲ್ಲ ಈ ಒಂದು ವಿಡಿಯೋಗೆ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ಲರಿಗೂ ನನ್ನ ಕಡೆಯಿಂದ ತುಂಬಾ ಥ್ಯಾಂಕ್ಸ್ ಅಂತ ಕೇಳ್ತಾ, ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಲವ್ ಯು. ಬಾಯ್.